ಏನು ಮಾಡ್ತೈತೆ? ಸೇ ಹಾಯ್ ಶೋ, ಸೇ ಹಾಯ್. ಹೋಮ್ವರ್ಕ್ ಬರಿತಾ ಇದ್ದಾಳೆ ಇಶಿತಾ, ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಮಾರ್ನಿಂಗೇ ಮಳೆ ಬರ್ತಾ ಇದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು, ಸೋನೆ ಥರ, ಅಷ್ಟೊಂದೇನು ಇರಲಿಲ್ಲ, ಬರುತ್ತೇನೋ ಅನ್ನೋ ಥರನೇ ಇತ್ತು. ಇವತ್ತು ರಜಾ ಬೇರೆ ಇತ್ತು ಮಗಳಿಗೆ, ಈದ್ ಮಿಲಾದ್ ಹಬ್ಬ ಇತ್ತಲ್ಲ, ಹಾಗಾಗಿ ಗೌರ್ಮೆಂಟ್ ಹಾಲಿಡೇ, ಅವಳು ಮನೇಲಿದ್ಲು. ಹಾಗಾಗಿ ನಾನು ಇವತ್ತು ಸ್ವಲ್ಪ ರಿಲ್ಯಾಕ್ಸು. ಮಾರ್ನಿಂಗು ನಮ್ಮ ಮನೆಯವ್ರಿಗೆ ಮಾತ್ರ ಇತ್ತು ವರ್ಕು, ಹೋಗೋಕ್ಕೆ ಅಂತ ಅವರು ರೆಡಿ ಆಗ್ತಾಯಿದ್ರು. ಇವತ್ತು ಸ್ವಲ್ಪ ಅವಳು ಸ್ಕೂಲ್ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಲೇಜಿ ಡೇ, ಆದರೂ ಮಾರ್ನಿಂಗ್ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಚಿಕ್ಕವಳು ಮಲ್ಕೊಂಡಿದ್ಲಲ್ಲ, ಹಾಗಾಗಿ ಇನ್ನು ದೊಡ್ಡವಳ್ದು ಅವಳ ಪಾಡಿಗೆ ಅವಳು ಆಟ ಆಡ್ತಾಳೆ. ಒಂದು ಮಾಡಬೇಕು, ಪೂಜೆ ಒಂದು ಬಾಕಿ ಇದೆ, ನಿನ್ನೆ ಸಂಜೆ ಮಾಡಿದ್ದೆ. ಮತ್ತೆ ಅವತ್ತು ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿನ್ನ ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಕೂಲಿಗೆ ಟೈಮ್ ಆಗಿದೆ, ಬಟ್ ಇಶಿತಾ ಮಾತ್ರ ಎದ್ದೇಳ್ತಾ ಇಲ್ಲ. ಎದ್ದಳೆ ಮೇಲೆ ಟೈಮ್ ಆಯ್ತು, ಕೊಳಕಿ ಸ್ಕೂಲಿಗೆ ಟೈಮ್ ಆದ್ರೂ ಬ್ರಷ್ ಮಾಡಿಲ್ಲ. ಬ್ಯಾಡ್ ಗರ್ಲ್ ಇಶಿತಾ. ನೋಡಿ ಎಷ್ಟು ಕಷ್ಟ, ಗುಡ್ ಗರ್ಲ್ ಅಲ್ಲ ಇವಳು, ಬ್ಯಾಡ್ ಗರ್ಲ್, ಸ್ಕೂಲ್ಗೆ ಹೋಗೋದು ಕಳ್ತಾಳೆ. ಚೆನ್ನಾಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ದೀರಿ. ಇಶಿತಾ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ಲು, ಎದಳೋದು ಸ್ವಲ್ಪ ಕಷ್ಟ ಮಾರ್ನಿಂಗ್. ಅವಳು ಯೂಶ್ವಲಿ ನಾನು ಎದಳ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಅವಳನ್ನ ರೆಡಿ ಮಾಡೋದಕ್ಕೆ. ಇವತ್ತು ನಾನು ಅವ್ರ ಪಪ್ಪಂಗೆ ಹೇಳಿದೆ, ಟ್ರೈ ಮಾಡಿ ನೋಡೋಣ ಅವಳನ್ನ ಎದಳ್ಸ್ಕೊಂಡು ಬನ್ನಿ ಅಂತ. ಪಪ್ಪನ ಮುದ್ದು ಸ್ವಲ್ಪ ಜಾಸ್ತಿ, ಬೇಗ ಅವ್ರ ಮಾತು ಕೇಳಲ್ಲ ಅವಳು. ಅವ್ರು ಎಷ್ಟು ಟೈಮ್ ಎದಾಳಿಸಿದ್ರು ಅವಳು ಅಷ್ಟು ಟೈಮ್ ತಿರ್ಕೊಂಡು ಮಲ್ಕೋತಾ ಇದ್ಲು. ಅವ್ರ ಮಾತನ್ನ ಅಷ್ಟು ಸುಲಭವಾಗಿ ಕೇಳಲ್ಲ ಅವಳು ಅಂತೇಳಿ ನಾನೇ ಕರ್ಕೊಂಬಂದು ಬೇಗ ಅವಳನ್ನ ರೆಡಿ ಮಾಡಿ, ಅವಳು ಎದಳೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಶೀತಾ ಹೇಗೆ ಅಂದರೆ, ಚಿಕ್ಕ ಮಗಳನ್ನ ಕಂಪೇರ್ ಮಾಡಿದ್ರೆ ಇವಳು ಸ್ವಲ್ಪ ನಿದ್ದೆ ಜಾಸ್ತಿ, ಮಗುವಿಂದಲೂ ಅಷ್ಟೇ ಇವಳು ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡೋದು. ಹಂಗೆ ಚಿಕ್ಕವಳು ಇನ್ನೊಂದು ಸ್ವಲ್ಪ ಮಲ್ಕೊಂಡಿದ್ರೆ ಈಸಿ ಆಗುತ್ತೆ ಅನಿಸುತ್ತೆ, ಬಟ್ ಅವಳು ನಾನು ಯಾವಾಗ ಎದ್ದೇಳ್ತೀನೋ ಹಾಗೆ ಎದ್ಬಿಡ್ತಾಳೆ. ಆದರೂ ಸಮ್ ಟೈಮು ಹಾಸಿಗೆ ಮೇಲೆ ಚೆನ್ನಾಗಿ ಆಟ ಆಡ್ತಾಳೆ. ಒಂದೊಂದು ಸರಿ ಏನು ಮಾಡ್ತಾಳೆ ಅಂದರೆ ಆಟ ಆಡಲ್ಲ, ಎತ್ಕೊಳ್ಳಿ ಅಂತ ಸ್ವಲ್ಪ ಆಟ ಮಾಡ್ತಾಳೆ. ಈಗ ಸ್ವಲ್ಪ ಬುದ್ಧಿ ಬರ್ತಾ ಇದೆಯಲ್ವ, ಹಾಸಿಗೆ ಮೇಲೆ ಇರೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯೂಶ್ವಲಿ ಹೇಳ್ತಾ ಇರ್ತೀನಿ, ನಮ್ಮ ಇಶಿತಂಗೆ ದೋಸೆ ಅಂದರೆ ಫೇವ್ರೇಟು. ಇವಾಗೆಲ್ಲ ಅವಳೇ ಹೇಳ್ತಾಳೆ ಏನು ಬೇಕು ಬ್ರೇಕ್ಫಾಸ್ಟ್ಗೆ ಅಂತ. ಅವಳು ಸ್ವಲ್ಪ ರೈಸ್ ಐಟಮ್ಸ್ಗಿಂತ ಈ ರೀತಿ ಐಟಮ್ಸ್ನೇ ತುಂಬ ಇಷ್ಟಪಟ್ಟು ತಿಂತಾಳೆ. ಮಕ್ಕಳೇ ಹಾಗೆ ಅನ್ಕೋತೀನಿ. ನನ್ನ ಕೆಲಸ ಎಲ್ಲ ಅವಳನ್ನ ಸ್ಕೂಲಿಗೆ ಕಳ್ಸಿದ ಮೇಲೆ ಆಗುತ್ತೆ. ಬ್ರೇಕ್ಫಾಸ್ಟ್ ಒಂದು ರೆಡಿ ಮಾಡಿಕೊಟ್ಟು ಅವಳಿಗೆ ಲಂಚ್ ಪ್ರಿಪೇರ್ ಮಾಡಿ ಬಾಕ್ಸಿಗೆ ಹಾಕಿ ಇದೆಲ್ಲ ಮುಗಿಸ್ಕೊಂಡ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ದಿನದಲ್ಲಿ.
ಅವಳಿಗೆ ಟಿಫನ್ ಮಾಡಿ ಮುಗಿಸೋಷ್ಟರಲ್ಲಿ ಒಂದು ಸರ್ಕಸ್ಸೇ ಮುಗ್ದಂಗಾಗಿರುತ್ತೆ. ಅವಳು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ತಿನ್ನೋ ಅಷ್ಟರಲ್ಲಿ. ಟೈಮ್ ಆಯ್ತು. ಶೋಮಿ ದಟ್ ಈವ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲಿಂದ ಬರ್ತಾನೆ ಎಲ್ಲ ಸ್ಟೋರಿನೂ ಹೇಳ್ತಾ ಇರ್ತಾಳೆ ಏನೆಲ್ಲ ಆಯಿತು ಅಂತ. ಬ್ಯಾಗ್ ತಗೋಬೇಕಾ? ಹೌದಾ, ಇಷ್ಟ ಆಯ್ತಾ? ಅವಳು ನಿಮ್ಮ ಫ್ರೆಂಡಾ? ಹತ್ತು ಇಶುಮಾ ಇಚ್ಚು ಇಶು. ಇತ್ತೀಚೆಗೆ ಅವಳಿಗೆ ಹೊರ್ಗಡೆ ಆಟ ಆಡೋದು ಅಂದರೆ ಸ್ವಲ್ಪ ಇಷ್ಟ ಆಗ್ತಾ ಇದೆ. ಮನೆ ಒಳಗಡೆ ಬರೋದೇ ಸ್ವಲ್ಪ ಕಷ್ಟ. ಅವಳು ಇವಾಗ ತುಂಬ ಫೋರ್ಸ್ ಮಾಡಿ ಕರ್ಕೊಂಬರಬೇಕು. ಅಲ್ಲೇ ನೋಡ್ತಾ ಇರ್ತಾಳೆ ಅವ್ರ ಫ್ರೆಂಡ್ಸ್ನೆಲ್ಲ. ಇಲ್ಲಿ ನಮ್ಮನೆ ಹತ್ರ ಈಗ ಅವಳಿಗೆ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ನಾನು ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಬಿಡ್ತೀನಿ ಅವಳನ್ನ ಆಟ ಆಡೋದಕ್ಕೆ. ಏನು ತಿರುಗು ಹೇಳು. ಹೌದಾ, ಅದೇ ಹೇಳ್ಕೊಟ್ರಾ? ಟುಮಾರೋ ಇಸ್ ದ ನೋ ರೆಡ್ ಡೇ ಇನ್ ಯುವರ್ ಸ್ಕೂಲ್. ಅಲ್ಲ, ಇನ್ ಯುವರ್ ಸ್ಕೂಲ್ ಟುಮಾರೋ ಇಸ್ ದ ರೆಡ್ ಡೇ. ಅದಾಕೊಂಡು ಹೋಗ್ತೀಯ ಡ್ರೆಸ್ಸು? ಹೌದಾ, ಅವಳ ಸ್ಕೂಲಲ್ಲಿ ಅವಳಿಗೆ ರೆಡ್ ಡೇ ಇತ್ತು. ಬಟ್ ಅವಳಿಗೆ ರೆಡ್ ಫ್ರಾಕ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಈಗ ಸ್ವಲ್ಪ ವೀಕ್ ಆಗಿದ್ದಾಳೆ. ಫ್ರಾಕ್ ಯಾಕೋ ಅಷ್ಟೊಂದು ಲುಕ್ ಕಾಣಲಿಲ್ಲ ಅವಳಿಗೆ. ಹಾಗಾಗಿ ಅವಳಿಗೆ ಕಂಫರ್ಟ್ ಇರಲಿ ಸ್ಕೂಲ್ಗೆ ಹೋದಾಗ ಅಂತ ಹೇಳಿ ಸ್ವೆಟ್ ಟಿ ಶರ್ಟ್ನೇ ಹಾಕಿದೆ. ರೆಡ್ ಟಿ ಶರ್ಟ್ಸ್ ಎಲ್ಲ ಇತ್ತು, ಬಟ್ ಅವಳು ತುಂಬ ಯೂಸ್ ಮಾಡಿಬಿಟ್ಟಿದ್ಲು. ಇದೊಂಥರ ಇಷ್ಟ ಆಯಿತು ನನಗೆ. ಅವಳಿಗೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು. ಇದೆಲ್ಲ ಅವ್ರ ಪಪ್ಪನ ಚೂಸು. ಅವರಿಗೆ ಈ ರೀತಿ ಅವಳು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಡ್ರೆಸ್ ನಿಂಗೆ ಅದು ಲೂಸ್ ಆಗುತ್ತಲ್ಲ. ಸಿ ಕಮ್ ದಿಸ್ ಸೈಡ್, ಕಮ್ ದಿಸ್. ಇಲ್ಲಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದೊಂದು ನನ್ನ ಚಿಕ್ಕ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ. ಹಾಗೆ ಕಮೆಂಟು, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.